ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಜಾನಪದ ಶೈಲಿಯ ಪದ್ಯವಾದಂತಹ ಶಿಶು ಮಕ್ಕಳಿಗೊಲಿದ ಮಾದೇವ ಈ ಪದ್ಯದ 5ನೆಯ ಪದ್ಯ ಭಾಗವನ್ನು ನೋಡೋಣ. ಈ ಒಂದು ಪದ್ಯದಲ್ಲಿ ಭೀಕರವಾದಂತಹ ಮಳೆಯ ಜೊತೆಯಲ್ಲಿ ಮೊಳಗಿದಂತಹ ಗುಡುಗು ಸಿಡಿಲಿನ ರಭಸಕ್ಕೆ ಹೇಗೆ 4 ಲೋಕಗಳು ಕೂಡ ನಡುಗಿ ಹೋದವು ಎಂಬ ಸನ್ನಿವೇಶವನ್ನು ವಿವರಿಸಲಾಗಿದೆ. ಒನಂಚೆಂಡುನ ಗಾತ್ರ ಹನಿಗಳು ಅಟ್ಟಬೆಟ್ಟಾಕೆ ಸುರಿಯಾವು, ಗಂಗೆ ಸುರಿಯುವ ರೌಸಿಗೆ ಭೂಮಿ ಆಕಾಶ ಒಂದಾದ, ಕಾಡು ಪ್ರಾಣಿಗಳು ಮಾದೇವ ಕೊರುಕ್ಲಲ್ಲೆಲ್ಲ ತೇಲೀವೋ, ಆನೆ ಆನೆ ಮದ್ದಾನೆ ಹಿಂಡ ಹೊತ್ಕೊಂಡೊಯ್ತಾಳೆ ಗಂಗಮ್ಮ, ಗುಡುಗು ಸಿಳ್ಳಿನ ರೌಸಿಗೆ ನಡುಗೋದು 4 ಲೋಕಗಳು. ಈ ಒಂದು ಪದ್ಯಭಾಗದಲ್ಲಿ ಬರುವ ಕಠಿಣ ಪದ ಅಂತ ಹೇಳಿದ್ರೆ ರೌಸು. ಈ ಪದದ ಅರ್ಥ ರಭಸ. ಸುರಿಯುತ್ತಿರುವಂತಹ ಮಳೆಯ ಒಂದೊಂದು ಹನಿಗಳು ಕೂಡ ಒಂದೊಂದು ಚೆಂಡಿನ ಗಾತ್ರದಷ್ಟಿದ್ದವು ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ. ಈ ಬಗೆಯ ದಪ್ಪ ದಪ್ಪ ಹನಿಗಳು ಬೆಟ್ಟದ ಸುತ್ತೆಲ್ಲ ಸುರಿಯತೊಡಗಿತು. ಆಕಾಶದಿಂದ ಮಳೆಯ ರೂಪದಲ್ಲಿ ದೇವಗಂಗೆಯೇ ಸುರಿಯುತ್ತಿರುವಂತೆ ಭಾಸವಾಯಿತು. ರಭಸಕ್ಕೆ ಆಕಾಶ ಯಾವುದು, ಹಾಗೆಯೇ ಭೂಮಿ ಯಾವುದು ಎಂಬುದು ತಿಳಿಯದಾಯಿತು. ಕಾಡಿನ ಅನೇಕ ಪ್ರಾಣಿ ಪಕ್ಷಿಗಳೆಲ್ಲ ನೀರಿನಲ್ಲಿ ತೇಲಿ ಹೋದವು ಎಂಬ ಸನ್ನಿವೇಶವನ್ನು ಇಲ್ಲಿ ವಿವರಿಸಲಾಗಿದೆ. ಚಿಕ್ಕ ಪುಟ್ಟ ಪ್ರಾಣಿಗಳು ಕೂಡ ತೇಲಿ ಹೋಗುವುದಿರಲಿ, ದೊಡ್ಡ ದೊಡ್ಡ ಮದ್ದಾನೆಗಳ ಹಿಂಡನ್ನೇ ಗಂಗಮ್ಮ ತಾಯಿ ತೇಲಿಸಿಕೊಂಡು ಮುಂದೆ ಹರಿದಳಂತೆ. ಈ ಸನ್ನಿವೇಶವನ್ನು ಇಲ್ಲಿ ವಿವರಿಸಲಾಗಿದೆ. ಇಂತಹ ಭೀಕರವಾದಂತಹ ಮಳೆಯ ಜೊತೆಯಲ್ಲಿ ಮೊಳಗಿದ ಗುಡುಗು ಸಿಡಿಲಿನ ರಭಸಕ್ಕೆ 4 ಲೋಕಗಳೇ ನಡುಗಿ ಹೋದವು ಎಂಬ ಸನ್ನಿವೇಶವನ್ನು ಈ ಪದ್ಯ ಭಾಗದಲ್ಲಿ ವರ್ಣಿಸಲಾಗಿದೆ.